ಕವಿಯನ್ನ ಇದು ಹೇಳಿದ್ರೆ ಬಹಳ ದೊಡ್ಡ ಮಾತು ಹೇಳದಂಗ ಆಗ್ತಿದೆ. ಪರಿಚಯ ಮಾಡಿದವರೇ KP ನಾಡಗೌಡರು. ಅವನ ಕಾವ್ಯವನ್ನು ಓದ್ತಿದ್ರು. ನೋಡಿ, ಒಬ್ಬ ರಾಜಕಾರಣಿ ಸಮಾಜಮುಖಿಯಾಗಿದ್ದ ಮನುಷ್ಯ ಕಾವ್ಯವನ್ನು ಓದಬೇಕು. ಕಾವ್ಯವನ್ನು ದೇವರಾಜ ಅರಸು ಕೂಡ ಓದ್ತಿದ್ರು. ನೀವು ಓದಿದ್ರೆ, ನೀವು ಸಮಾಜವನ್ನು ತಿಳ್ಕೊಳ್ಳದಿದ್ರೆ ನೀವು ಒಳ್ಳೆ ರಾಜಕಾರಣಿ ಆಗೋದು ಬಹಳ ಕಷ್ಟದ್ದು. ಅಷ್ಟೇ ಅಲ್ಲ, ಅವರು ಹಗಲೆಲ್ಲ ಬರೀ ರನ್ನನ್ ಬಗ್ಗೆ ಹೇಳ್ತಿದ್ರು. ಅದು ಅರಸಿಗೂ ಕೂಡ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದಂತಹ ದೇವರಾಜ ಅರಸಿಗೆ ಬಹಳ ಪ್ರಭಾವ ಆಗ್ತದೆ. ಅವ್ರು ಹೇಳಿದ್ರು, ಎಲ್ಲಾ ಶಾಸಕರನ್ನು ಕರೀತೀನಿ, ನೀವು ಅವ್ರ ಮುಂದೆ ಮಾತಾಡಬೇಕು ಅಂತ ಹೇಳಿದ್ರು. ಅಲ್ಲಿ ವಿಧಾನಸಭೆಯೊಳಗ ರನ್ನ ಕಾವ್ಯದ ಬಗ್ಗೆ ಮಾತನಾಡಿದವರು KP ನಾಡಗೌಡರು. ಅಂದ್ರೆ ಬಹಳ ದೊಡ್ಡ ಕೆಲಸವನ್ನು ಮಾಡಿದರು. ಈ ಕಟ್ಟಡಗಳನ್ನು ಕಟ್ಟಿರಬಹುದು, ಲೈಬ್ರರಿ ಮಾಡಿರಬಹುದು, ಇದೊಂದು ಬೇರೆ. ಆದ್ರೆ ಅವನ ವಿಚಾರಗಳನ್ನ ಜನರಿಗೆ ಸಶಕ್ತವಾಗಿ ಹೇಳಿದವರು KP ನಾಡಗೌಡರು. ಅದೇನಾಯ್ತು ಅಂತಂದ್ರೆ, ಅವಾಗ ಹೇಳಿದ ಒಂದು ಮಾತನ್ನ ಈಗ ನಾನು ಹೇಳಬೇಕು ಅಂತೀನಿ. ರನ್ನ ಕವಿ ತನ್ನ ಅರಸನಿಗೆ ಹೇಳ್ತಾನದು, ದೊರೆಯೇ, ನೀನು ಮನುಷ್ಯನಾಗಬೇಕಾಗಿದ್ರ ಮೊದಲು ಕಿರೀಟ ತೆಗೆದಿಡು. ದೊರೆ ಮೊದಲು ಕೇಳ್ತಾನ, ನಾವು ಮನುಷ್ಯ ಆಗಬೇಕು, ಏನ್ ಮಾಡಬೇಕು ಅಂತ. ಮನುಷ್ಯ ಆಗ್ಬೇಕಾದ್ರೆ ಬಹಳ ಸರಳದ, ಮೊದಲು ನೀ ಕಿರೀಟ ತೆಗೆದಿಡು ಅಂತಾನ. ಚಿನ್ನದ ಕಿರೀಟ ತೆಗೆದಿಡ್ತಾನ. ಈ ರಾಜಪೋಷಾಕೆಲ್ಲ ಕಳೆದು ಬಿಡಂತಾನ. ರಾಜಪೋಷಾಕ ಕಳೆದಿಡ್ತಾನ. ಮುಂದೆ ಆ ಚಪ್ಪಲು ತೆಗಿ ಅಂತಾನ. ಅವಾಗ ಅವು ಪಾದರಕ್ಷೆಗಳನ್ನು ಕಳೆದ ನಿಂದಿರ್ತಾನ. ನೆಲದ ಮೇಲೆ ನಿಂತು ಕೂಡಲೇ ಆ ಅರಸನಿಗೆ ಹೇಳ್ತಾನ, ಈಗ ನನಗೆ ಮನುಷ್ಯರ್ಗತೆ ಅನಿಸ್ತದ ಅಂತ. ಇದನ್ನ ರನ್ನ ಕವಿ ತನ್ನ ಕಾವ್ಯದಲ್ಲಿ ತನ್ನ ದೊರೆಗೆ ಹೇಳಿದ್ದಾನೆ. ಅಂದ್ರೆ ಅರಸನಿಗೂ ನೇರವಾಗಿ ಉಪದೇಶ ಹೇಳುವಂತಹದ್ದು, ಕಿವಿ ಹಿಂಡಿ ಹೇಳುವಂತಹದ್ದು ಧೈರ್ಯ ರನ್ನ ಕವಿಗಿತ್ತು. ರನ್ನ ಕವಿಯ ಮಾತನ್ನು ಅರಸ ಕೇಳ್ತಿದ್ದ. ಆ ಕಾರಣಕ್ಕೆ ಅವನ ಆಸ್ಥಾನದಾಗ ಇದ್ದ. ಆಸ್ಥಾನದಾಗ ಇದ್ದರೂ ರನ್ನ ಕವಿ ಸ್ವತಂತ್ರವಾಗಿದ್ದ. ಆ ಅರಸನಿಂದ ಅಂತರವನ್ನು ಕಾಯ್ದುಕೊಂಡು ಬದುಕಿದ್ದ. ಈಗ ಕವಿ ಆಸ್ಥಾನದಾಗಿದ್ರೆ ಆ ಕವಿ ಅರಸನ ಹೊಗಳ್ಕೋತ ಅಡ್ಡಾಡ್ಲಿಲ್ಲ. ಅವ ನೀ ತಪ್ಪಿದ್ರೆ ತಪ್ಪು ಅಂತ ಹೇಳ್ತಿದ್ದ, ನೀ ಮನುಷ್ಯ ಆಗ್ಬೇಕು ಅಂತ ಹೇಳ್ತಿದ್ದ. ಈ ಕಾರಣಕ್ಕಾಗಿ 1000 ವರ್ಷ ಅಥವಾ ಗದಾಯುದ್ಧ ಬರೋದು ಇವತ್ತಿಗೂ ಆ ಕಾವ್ಯ ಗಟ್ಟಿಯಾಗಿ ನಿಂತದ. ಜನ ಓದ್ತಾರೆ, ಮಕ್ಕಳಿಗೆ ಪಠ್ಯಕ್ಕೆ ಮಾಡ್ತಾರೆ ಅಂತಂದ್ರೆ ಅರಸನಿಗೂ ಕೂಡ, ಅವನ ಆಸ್ಥಾನದಲ್ಲಿ ಇದ್ದ ಅರಸನಿಗೂ ಕೂಡ ಈ ಗಟ್ಟಿಯಾದ ಮಾತನ್ನು ಹೇಳುವ ಧೈರ್ಯ ಮತ್ತು ಆತ್ಮವಿಶ್ವಾಸ, ಮನುಷ್ಯಪರವಾದ ಚಿಂತನೆ, ಮನುಷ್ಯರಂಗ ಆಗಬೇಕು ಅಂತ ಹೇಳ್ತಿದ್ದ ರನ್ನ. ಅಂದ್ರೆ ಮನುಷ್ಯತ್ವವನ್ನು ಪ್ರತಿಪಾದಿಸಿದ ರನ್ನವ. ಆ ಕಾರಣಕ್ಕಾಗಿ ರನ್ನ ಈ ಕಾಲಕ್ಕೂ ಉಳಿದಿದ್ದಾನೆ ನಮಗೆಲ್ಲ. ಅದೇ ಇಂತಹ ಕಾವ್ಯವನ್ನ ನಮ್ಮ ನಾಡಗೌಡರು ಅಭ್ಯಾಸ ಮಾಡಿದ್ರು. ಅವ್ರ ಇಡೀ ಬದುಕನ್ನ ಕಾವ್ಯ ಆವರಿಸಿತ್ತು. ಅವ್ರ ಕೊನೆಯ ದಿನದವರೆಗೆ ಹಂಗ ಇದ್ರು. ನಾ ಹೋಗ್ತಿದ್ದೆ, ಅವ್ರಿಗೆ ಪತ್ರ ಬರೀತಿದ್ದೆ, ಅವ್ರ ಜೋಡಿ ಜಗಳಾಡ್ತಿದ್ದೆ, ಅವ್ರ ಮಾತು ಕೇಳೋದು ಒಂದು ರುಚಿ ಆಗ್ತಿತ್ತು. ಹಿಂಗ ಅವ್ರದ್ದೊಂದು ಒಳ್ಳೆಯ ಸಂಪರ್ಕ ಬಂದಿತ್ತು. ಅಂತ ಮನಸ್ಥಿತಿಯ ಶಾಸಕರು ನಾ ನೋಡಿನಿ. ಈಗ ಪೂರ್ಣ 50 ವರ್ಷದೊಳಗೆ ಕಾಲಘಟ್ಟ ಬದಲಾಗಿದೆ. ಅದರ ಬಗ್ಗೆ ಮತ್ತೊಮ್ಮೆ ಮಾತಾಡೋಣ. ಆ KP ನಾಡಗೌಡರಿಗೆ ನಮಸ್ಕಾರ ಹೇಳಿ, ಅವರದ್ದು ಮಾರ್ಗದರ್ಶನ, ನನಗೆ ಅವರ ಪ್ರೀತಿ ಈಗಲೂ ನನ್ನನ್ನು ಕಾಪಾಡ್ತದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.